ಮತ್ತೆ ಎಲ್ರಿಗೂ ನಮಸ್ಕಾರ. ಏನಂದರೆ ಒಂದೇ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ಏನಂದರೆ ನನಗೆ ಈ ಡೈರೆಕ್ಷನ್ ಕೂಡಲೇ ತುಂಬ ತುಂಬ ಏನೇನೋ ಹೇಳ್ತಾರೆ. ನನಗೆ ಒಂಥರ ಮುಜುಗರ ಆಗುತ್ತೆ ಪ್ರತಿ ಸತಿನೂ ಕೂಡ. ವರ್ಲ್ಡ್ ಡೈರೆಕ್ಟ್ರು, ಆ ಡೈರೆಕ್ಟ್ರಿಗೆ ಇನ್ಸ್ಪಿರೇಷನು ಅದು ಇದು ಅಂತ ಏನೇನೋ ಹೇಳ್ತಾರೆ. ನನಗೆ ಒಂದೇ ಅನಿಸಿದ್ದು ಅವಾಗ ಏನು ಅನ್ನಿಸ್ತಂದರೆ, ನನ್ನ ಚಿತ್ರ ಜೀವನದಲ್ಲಿ ನಾನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಒಂದು ತರಲಿ ನನ್ನ ಮಗ, ಆಮೇಲೆ ಉಶ್, ಆಮೇಲೆ ಓಂ. ಅದಾದ್ರ ಮೇಲೆ ಕತೆ ಹೊರಗಡೆ ಸಿಗ್ತಿರ್ಲಿಲ್ಲ, ಒಳಗಡೆ ಹುಡುಕೋಕೆ ಶುರು ಮಾಡಿದೆ. ಅಲ್ಲಿ ಎ ಸಿಕ್ತು, ಉಪೇಂದ್ರ ಸಿಕ್ತು, ಆಮೇಲೆ ಒಳಗಡೆ ಏನೇನೋ ಸಿಕ್ತು. ಆ ಥರ ಪಿಕ್ಚರ್ ಮಾಡ್ತಾ ಇದ್ದೀನಿ. ಸೊ ಈ ಒಳಗಡೆ ಹುಡುಕಿದಾಗ ಏನಾಗುತ್ತೆ ಅಂದರೆ, ನಾನು ನನ್ನೊಳಗೆ ಮಾತ್ರ ಹುಡುಕೊಂತ ಇಲ್ಲ, ನಿಮ್ಮೊಳಗೆ ನೀವು ಹುಡುಕೊಂತಿರೋದು, ನಿಮ್ಮೊಳಗೆ ನೀವು ಹುಡುಕೊಂತಿರೋದು ನಾನು ಹುಡುಕ್ತಾ ಇರ್ತೀನಿ. ಸೊ ಅದಕ್ಕೆ ಎಲ್ಲೋ ಕನೆಕ್ಟ್ ಆಗ್ಬಿಡುತ್ತೆ ಅಷ್ಟೇ. ನೀವು ಪಿಕ್ಚರ್ ನೋಡಿದಾಗ ಕರೆಕ್ಟ್ ಅಲ್ವಾ, ಇದು ನಾನೇ ಅಲ್ವಾ ಅಂತ. ಅಲ್ಲಿ ನಾನಿರಲ್ಲ, ಆ್ಯಕ್ಚುಲಿ ನೀವಿರ್ತೀರ. ಅದಕ್ಕೆ ನಿಮ್ಗೆ ತುಂಬ ಇಷ್ಟ ಆಗೋದು ಯಾಕೆ ಅಂದರೆ, ನೀವು ಯಾಕೆ ಬಿಟ್ಕೊಂತೀರ ಅಂದರೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ಹೇಳ್ತೀನಿ, UI ಅಂದರೆ ಒಂದು ಹೆಸರೇ ಇಡ್ಬೋದು. ನನಗೇನಂದರೆ, ನಾನು ಹೆಸರು ಇಟ್ಬಿಟ್ರೆ ಅಷ್ಟೇ, ಅಲ್ಲಿ ಮುಗಿದೋಯ್ತು ಇಷ್ಟೇ ಅಂತ ಹೇಳ್ತೀರಾ. ಬಟ್ ಒಂದು ಸ್ಪೇಸ್ ಕೊಟ್ಟರೆ ನಿಮಗೆ ನೂರಾರು ಹೆಸರುಗಳು ಬರುತ್ತೆ ಅಲ್ಲಿ. ಒಬ್ರು UI ಅಂತಾರೆ, ಒಬ್ರು ಉಪೇಂದ್ರ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಯೂನಿವರ್ಸಲ್ ಇಂಟೆಲಿಜೆನ್ಸ್ ಅಂತಾರೆ, ಒಬ್ರು ಐ ಲವ್ ಯು ಅಂತ ಒಬ್ರು ಹೇಳಿದ್ರು. ಎಷ್ಟು ಅದ್ಭುತವಾದಂಥ ಟ್ಯಾಲೆಂಟ್ ನಮ್ಮ ಪ್ರೇಕ್ಷಕರಲ್ಲಿ ಇದೆ ಅಂದರೆ, ನಾನು ಯಾವತ್ತೂ ಕೂಡ ಪ್ರೇಕ್ಷಕರು ಇಲ್ಲಿಟ್ಟು ನೋಡ್ತೀನಿ. ಯಾಕಂದ್ರೆ ನನಗೆ ಗೊತ್ತು, ಎಂಥ ಗ್ರೇಟ್ ಡೈರೆಕ್ಟರ್ ಅದು ಇದು ಅಂದ್ರೂ ಕೂಡ ಪ್ರೇಕ್ಷಕರು ಇಲ್ಲೇ ಇರ್ತಾರೆ. ನೀವು ಏನೇ ಮಾಡಿ ಒಂದು ಶೋ ಹೇಳ್ತಾರವ್ರೆ, ಇಷ್ಟೇ ಕಡೆ ನೀವು ಯೋಗ್ಯತೆ ಅಂತ, ಅದು ಗ್ರೇಟ್ನೆಸ್ ಡೈವರು ನಿಮ್ಗಳದ್ದು, ಪ್ರೇಕ್ಷಕರದ್ದು. ಸೊ ನನಗೆ ಯಾವಾಗ ಹೊಗಳಿದಾಗಲೂ ಒಂಥರ ಮುಜುಗರ ಆಗುತ್ತೆ. ಗೊತ್ತಿಲ್ಲ ನನಗೆ ಹೆಂಗೆ ತೊಗೋಬೇಕು ಅಂತ. ಅವಾಗ ಏನು ಅನ್ಕೊಂತೀನಿ, ಅದು ನೀವು ಹೊಗಳ್ತಿರೋದು ನಿಮ್ಮನ್ನು ನೀವು ಹೊಗಳ್ಕೊಂತೀರ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀರ ಅವಾಗ. ಥ್ಯಾಂಕ್ ಯು ಸರ್. ತಾವು ಬಂದಿರೋದು ತುಂಬ ಸಂತೋಷ ಆಯ್ತು. ತಾವು ತುಂಬ ಬ್ಯುಸಿ ಇದ್ದೀರಾ, ಮಗನ ಫಿಲ್ಮ್ ಡೈರೆಕ್ಷನ್ ಮಾಡ್ತಾ ಇದ್ದೀರಾ, ಅಷ್ಟು ಬ್ಯುಸಿ ಇದ್ರು ಬಂದಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಅದು ಏನಂದ್ರೆ, ನೀವು ಏನು ಮಾತಾಡ್ತೀನೋ ಅಂತ ಗೊತ್ತಾಗಲ್ಲ, ಏನು ಏನು ಮಾತಾಡಲ್ಲ ಅನ್ನೋ ಭಯ ಅಲ್ಲ. ವಾ 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 ವಾ, ಇದು ಈ ಫೋಬಿಯಾ ಇದ್ರೆ ಒಳ್ಳೇದು. ಅದಕ್ಕೆ ಚೆನ್ನಾಗಿ ಮಾತಾಡ್ತೀರ ನೀವು. ಥ್ಯಾಂಕ್ ಯು. ಇಲ್ಲಿ ಸ್ವಲ್ಪ ಏನೋ ನನ್ನ ಲಿಸ್ಟ್ ಇದೆ ಪಾಪ. ಯಾಕಂದ್ರೆ 2.5 ವರ್ಷ ನನ್ನ ಜೊತೆ ಟ್ರಾವೆಲ್ ಮಾಡಿದ್ರು. ನಾನು ಒನ್ ಬೈ ಒನ್ ಹೇಳಬೇಕು. ಎಲ್ಲಿಂದ ಅಂದರೆ, ಈ ಜರ್ನಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಒಂದು ಕತೆ ಮಾಡೋದ್ರಿಂದ ಸ್ಟಾರ್ಟ್ ಆಯಿತು. ಸುಮಾರು ಎಷ್ಟೋ ವರ್ಷದಿಂದ ಈ ಒಂದು ಡಿಸ್ಕಸ್ ಮಾಡ್ತಿದ್ದೀವಿ ಒಂದು ಟಾಪಿಕ್ನ. ಅದರಲ್ಲಿ ಮುಖ್ಯವಾಗಿ ನನ್ನ ಜೊತೆ ಶ್ರೀರಾಮ್, ನರೇಶ್, ಡೈರೆಕ್ಟರ್ ಶಶಾಂಕ್, ಮಂಜು ಮಾಂಡವ್ಯ, ವಿವೇಕ್, ವೇದಿಕಾ, ಆಮೇಲೆ ನನ್ನ ಫ್ಯಾಮಿಲಿ, ನಾನು ಎಲ್ಲ ಹತ್ರ ಡಿಸ್ಕಸ್ ಮಾಡ್ತೀನಿ. ಒಂದು ಕತೆ ಅಂತ ಬಂದಾಗ ಎಲ್ಲರೂ ಅನ್ಕೊಂತ ನಾನು ಭಾಳ ಗೌಪ್ಯ ಮಾಡ್ತೀನಿ, ಯಾರಿಗೆ ಹೇಳಲ್ಲ ಅಂತ. ನಾನು ಎಷ್ಟು ಕತೆ ಎಷ್ಟು ಜನಕ್ಕೆ ಕೇಳ್ತೀನಿ ಅಂದರೆ, ಒಂದು 3 ತಿಂಗಳು ಬಿಟ್ಬಿಟ್ಟು ಅವ್ನು ಯಾರು ಸಿಕ್ಕಿದಾಗ ಆ ಕತೆ ಹೇಳಕ್ ಹೋದ್ರೆ, ನನಗೆ ಆಲ್ರೆಡಿ ಹೇಳಿದ್ಯಪ್ಪ ನೀನು ಬಂದಿರ್ತೀನಿ. ಆ ಥರ ತುಂಬ ಸತಿ ಆಗಿದೆ ನನಗೆ. ನಾನು ಅಷ್ಟು ಎಲ್ಲರ ಹತ್ರ ಡಿಸ್ಕಸ್ ಮಾಡ್ತೀನಿ. ಇದೇ ಥರ ನನ್ನ ಫ್ಯಾಮಿಲಿಲಿ ಪ್ರಿಯಾಂಕಾ ಜೊತೆ, ನನ್ನ ಮಕ್ಕಳ ಜೊತೆ, ನನ್ನ ಜೊತೆಲಿರೋರ ಜೊತೆ, ಆಮೇಲೆ ನನ್ನ ಬ್ರದರ್ ಸುಧೀಂದ್ರ, ವೀಣಾ, ಅವ್ರ ಮಕ್ಕಳ ಜೊತೆ, ನನ್ನ ಫ್ರೆಂಡ್ಸ್ಗಳಿದ್ದಾರೆ, ಅರುಣ್, ಲೋಕಿ, ವಿನಯ್ ಅಂತ, ಹನುಮಂತ, ತುಂಬ ಜನ ಇದ್ದಾರೆ ನನ್ನ ಫ್ರೆಂಡ್ಸ್ಗಳು. ಅವ್ರ ಫ್ಯಾಮಿಲಿ ಜೊತೆ, ಅವ್ರ ಮಕ್ಕಳ ಜೊತೆ ಎಲ್ಲ ಮಾತಾಡ್ತೀನಿ ಸಬ್ಜೆಕ್ಟ್ ಬಗ್ಗೆ. ಸೊ ಈ ಥರ ತುಂಬ ಜನ ಈ ಸ್ಟೋರಿ ಡಿಸ್ಕಸ್ ಆಗಿ, ಅದಾದ್ರ ಮೇಲೆ ಫಸ್ಟ್ ಇದನ್ನ ಮಾಡಬೇಕು ಸಿನಿಮಾ ಅಂತ ಬಂದಾಗ ಫಸ್ಟ್ ಬಂದಿದ್ದು KP ಶ್ರೀಕಾಂತ್ ಅವರು, ನಮ್ಮ ನಾಗಿ ಅವರು. ಒಂಥರ ಅವ್ರನ್ನ ನಾನು ಯಾವಾಗಲೂ ಏನಂತೀನಿ ಅಂದರೆ, ಒಂಥರ ಏನಂತ ಗಡ್ಡ ಬಿಟ್ಕೊಂಡು ಈ ವ್ಯಾಸರು, ವಾಲ್ಮೀಕಿ ಆ ಥರ ಇರ್ತಾರೆ ಅವರು. ಒಂಥರ ಭಾಳ ಜ್ಞಾನ ಭಂಡಾರ ಥರ ಪಟ ಅಂತ ಹೇಳ್ಬಿಡ್ತೇನೆ. ಅಂದರೆ ಅನ್ಸಿದ್ರೆ ಮುಖದ ನೋಡೋದಂಗೆ ಹೇಳ್ಬಿಡ್ತಾರೆ. ಫಸ್ಟ್ ಬಂದಾಗ ಇದನ್ನು ಮಾಡಿದಾಗ ಅದೇ ಥರ ಮನೋಹರ್ ಎಂಟ್ರಾದರು. ಮನೋಹರ್ ಎಂಟ್ರಾಗ್ತಿದ್ದಂಗೆ ಒಂದು ದೊಡ್ಡ ಶಕ್ತಿ ಬಂತು ನಮಗೆ. ಅದಾದಮೇಲೆ ಅವರ ಮಗ ನಮ್ಮ ನವೀನ್ ಅವರೊಂಥರ ಟೆಕ್ನಿಕಲಿ ಸಿಕ್ಕಾಪಟ್ಟೆ ಎಕ್ಸ್ಪರ್ಟ್ ಅವರು. ನಮಗೆ ಸಜೆಸ್ಟ್ ಮಾಡೋಕೆ ಶುರು ಮಾಡಿದ್ದೀನಿ, ಹಿಂಗೆ ಮಾಡ್ಬೋದು, ಹಂಗೆ ಮಾಡ್ಬೋದು ಅಂತ. ಅಲ್ಲಿಂದ ಇದು ಬೇರೆ ಥರ ರೂಪುಗೊಳ್ತು. ಸೆಟ್ಗಳು ಬೇರೆ ಥರ ಹಾಕಕ್ಕೆ ಶುರು ಮಾಡಿದ್ವಿ. ಒಂಚೂರು ಇದು ಇಟ್ಕೊಂತೀರ, ನನಗೆ ಇದು 2 ಇಟ್ಕೊಂಡು ನೋಡೋಕ್ಕಾಗ್ತಿಲ್ಲ. ಇಲ್ಲಿಂದ ಬಂದಾಗ ನವೀನ್ ಅವ್ರ ಮಗ ಚಂದ್ರು ಅವರು ನಮಗೆ ಹೈದ್ರಾಬಾದಲ್ಲಿ ತುಂಬ ಇದು ಮಾಡಿದ್ರು ಸರ್. ಬೇರೆ ಥರನೇ ಇತ್ತು ಇದು ಜರ್ನಿ. ಆಮೇಲೆ ಇಲ್ಲಿ ನನ್ನ ಜೊತೆ ಟೀಮ್ ಮಾಡಿದವರು ನಮ್ಮ ಜಗದೀಶ್, ಲೋಕನಾಥ್, ಕೃಷ್ಣಲೇಖನ, ಪಚ್ಚಿನ, ಪ್ರಶಾಂತ್, ಮನೋಜ್, ಪಾರ್ಥಸಾರಥಿ, ಕಿಶೋರ್, ಅಭಿಜ್ಞಾ, ಇವೆಲ್ಲ ನನ್ನ ಟೀಮ್. ಅದೇ ಹೇಳೋದಿಲ್ಲ, ಪ್ರಿಯಾ ನನ್ನ ಹೆಂಡತಿ ಬಗ್ಗೆ ಹೇಳ್ತೇನೆ, ನನ್ನ ಜೊತೆಲಿದ್ದವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಎಷ್ಟು ಜನ ನನ್ನ ಜೊತೆಲಿದ್ರು ಅಂತ.
ಇದಾದ್ಮೇಲೆ ಈ ಸಬ್ಜೆಕ್ಟ್ ಬಂದಾಗ ಫಸ್ಟ್ ಎಂಟರ್ ಆಗಿದ್ದ ಆರ್ಟ್ ಡೈರೆಕ್ಟರ್ ಬಂದಿಲ್ಲ ಅನ್ಸುತ್ತೆ, ಶಿವಕುಮಾರ್ ಅವರು. ಅವ್ರ ಬಗ್ಗೆ ಬಹಳ ಹೇಳ್ಬೇಕಿಲ್ಲಿ, ಯಾಕಂದ್ರೆ ನಮ್ದೇನೋ ಒಂದು ಕಲ್ಪನೆ ಇದ್ದಾಗ ಅದನ್ನ ಇನ್ನೊಂದು ರೀತಿ ಕೊಡೋದಕ್ಕಿಲ್ಲ, ಅದಕ್ಕೆ ನಾವು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೆಟ್ಗಳಾಕಿ. ಶಿವಕುಮಾರ್ ಒಂದು ಆರ್ಟಿಸ್ಟಿಕ್ ಬ್ರೈನ್ ಇದೆಯಲ್ಲ, ನೀವು ಪಿಕ್ಚರ್ ಅಲ್ಲಿ ನೋಡ್ತೀರಾ. ಯಾಕಂದ್ರೆ ಆ ಥರ ಒಂಥರ ವಿಚಿತ್ರವಾಗಿ ಸೆಟ್ ಹಾಕಿದ್ದಾರೆ. ನಿಮ್ ರೆಗ್ಯುಲರ್ ಅಂತೂ ಇರಲ್ಲ. ಒಂದು ಮನೆ ಅಂದ್ರೆ ಅದೊಂಥರ ಇರುತ್ತೆ, ಒಂದು ಊರಂದ್ರೆ ಒಂಥರ ಇರುತ್ತೆ, ಆ ಥರ ಅದನ್ನೆಲ್ಲ ಮಾಡಿಕೊಟ್ಟಿದ್ದು ಆರ್ಟ್ ಡೈರೆಕ್ಟರ್ ಶಿವಕುಮಾರ್ ಅವರು. ಅವ್ರ ಜೊತೆ ಇದ್ದಿದ್ದು ನಮ್ಗೆ ತುಂಬಾ ಸ್ಪಾಟ್ ಅಲ್ಲಿ ಇದು ಮಾಡಿದಂದ್ರೆ ಕಿರಣ್, ಸುನೀಲ್, ಮನು ಪ್ರಸಾದ್ ಅಂತ. ಇವರೆಲ್ಲ ನಮ್ಗೆ ಹೆಂಗಿದ್ರು ಅಂದ್ರೆ ಕೂತ್ರೆ ನಿಂತ್ರೆ ಸಾಕು, ಏನಿಲ್ಲ ಅಂದ್ರೂ ಅಲ್ಲಿ ಏನೋ ಒಂದು ತಂದ್ಕೊಟ್ಟು ರೆಡಿ ಮಾಡಿ ಹೆಂಗ್ ಕೊಡೋರು ನಿಮ್ಗೆ ಡೈರೆಕ್ಟ್ ಅರ್ಥ ಆಗುತ್ತೆ. ಏನ್ ಹೇಳಿ, ಅಂತ ಟೈಮಲ್ಲಿ ಯಾರೋ ಹೆಲ್ಪ್ ಮಾಡ್ರೆ ಹೆಂಗಿರುತ್ತೆ ಅಂದ್ರೆ ನಮ್ಗೆ ಆ ಥರ ಒಂದು 100 ಆನೆ ಬಲ ನಮ್ಗೆ ಅವರೆಲ್ಲ. ಅದಾದ್ರ ಮೇಲೆ ಕ್ಯಾಮ್ರಾಮನ್ ಹೆಗಡೆ ಮಾಡಬೇಕಾಗಿದ್ದು ನಮ್ಮ ಜೊತೆಲಿ. ಅವ್ರು ತುಂಬಾ ಬ್ಯುಸಿ ಆಗಿದ್ದರಿಂದ ಅವ್ರು ಸಿಗ್ಲಿಲ್ಲ. ಆಮೇಲೆ ಪ್ರಜ್ವಲ್ ಅಂತ ಬಂದ್ರು, ಅವರು ಸ್ವಲ್ಪ ಬೇರೆ ಯಾವುದೋ ಪಿಕ್ಚರ್ ಇದಾಗಿಂದ ನಮ್ಮ ಸ್ವಲ್ಪ ಜರ್ನಿ ದೊಡ್ಡದಾಗಿದ್ರಿಂದ ಆಮೇಲೆ ಅವರು ಇದಾಗಿ ನಮ್ಮ ಕೊನೆಗೆ ಬೇಡು, ನಮ್ಮ ಹಳೆ ತಲೆ, ನನ್ನ ಬಹಳ ಫೇವರೇಟ್, ಅವರು ಬಂದು ನಮ್ಮ ಇಡೀ ಪಿಕ್ಚರ್ನ ಮುಗಿಸ್ಕೊಟ್ರು. ಅದಾದ್ರ ಮೇಲೆ ಅವ್ರ ಜೊತೆಲಿ ಇದ್ದಂಥವ್ರು ಯಶಸ್ವಿನಿ, ಆಮೇಲೆ ಸ್ಟಡಿ ಕ್ಯಾಂಪ್ ಬುಜ್ಜಿ ಅವರು. ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವರು ಈಗಿಲ್ಲ ನಮ್ಮ ಜೊತೆಲಿ. ಎನಿ ಶಾಟ್ ಯಾವ ಥರ ಹೇಳಿ, ಸ್ಟಡಿ ಕ್ಯಾಂಪ್ ಇಟ್ಕೊಂಡು ನಿಂತ್ಕೊಂಡ ಅಂದ್ರೆ 3 ನಿಮಿಷ 2 ನಿಮಿಷ ಒಂದೇ ಟೇಕ್ ರಪ್ಪ ದೊಡ್ಡದು ಕಾವಲ್ಲ ಒದ್ದ ತೀಸ್ಕೊಂಡು ಹಂಗೆದ್ದೋಗೋರು ಅವರು. ಆ ಥರ ಒಬ್ಬ ಬುಜ್ಜಿ ಅವರು, ಅವ್ರು ನೆನೆಸ್ಕೋಬೇಕು ಇವತ್ತು. ಅದಾದ್ರ ಮೇಲೆ ಡ್ರೋನ್ ಸಂತೋಷ್ ಅಂತ, ಅವರು ನಮ್ಗೆ ತುಂಬಾ ಹೆಲ್ಪ್ ಮಾಡಿದ್ರು. ಇದಾದ್ರ ಮೇಲೆ ಕಾಸ್ಟ್ಯೂಮ್ ಭರತ್ ಅಂಡ್ ವರ್ಷಿಣಿ. ಇದೆಲ್ಲ ಏನ್ ಮಾಡಿದೀನಿ, ನಾವು ಸುಮ್ಮನೆ ಐಡಿಯಾ ಕೊಟ್ಟಿದ್ದೀನಿ ಅಷ್ಟೇ. ಆ ಭರತ್ ವರ್ಷಿಣಿ ಒಂದೊಂದನ್ನು ಐಟಮ್ನ ಅಲ್ಲಿ ಹುಡುಕಿ ಇಲ್ಲಿ ಹುಡುಕಿ ಎಲ್ಲೆಲ್ಲಿ ಹುಡುಕಿ ಏನೇನು ಮಾಡಿ ಇದನ್ನು ತಂದಿದಾರೋ ಗೊತ್ತಿಲ್ಲ. ಇವತ್ತು ಹೇಳ್ತಾರೆ ಏನ್ ಸರ್ ಕಾಸ್ಟ್ಯೂಮ್ ಎಲ್ಲ ಸೂಪರ್ ಮಾಡಿರಿ, ಸಂಪೂರ್ಣ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು ಆಕ್ಚುಲಿ. ಆಮೇಲೆ ಮ್ಯೂಸಿಕ್ ಫಸ್ಟ್ ಗುರುಕಿರಣ್. ನಾನು ನಿಮ್ಗೆ ಆಶ್ಚರ್ಯ ಇರ್ಬೋದು, ಗುರುಕಿರಣ್ ಅಂತ. ನಾನು ಗುರುಕಿರಣ್ ಅಂತ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ, ಬೇರೆ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಡಿಸ್ಕಸ್ ಮಾಡ್ತೀನಿ. ಕೊನೆಗೊಬ್ರು ಮ್ಯೂಸಿಕ್ ಡೈರೆಕ್ಟರ್ ಬರ್ತಾರೆ ನಮ್ಮ ಹತ್ರ, ಅವರು ನಮ್ಮ ಅಜನೀಶ್ ಅವರು. ಅಜನೀಶ್ ಅವ್ರ ಬಗ್ಗೆ ನಾನೇನು ಸ್ಪೆಷಲ್ ಆಗಿ ಹೇಳ್ಬೇಕಾಗಿಲ್ಲ, ಅದ್ಭುತವಾದಂಥ ಮ್ಯೂಸಿಕ್ ಡೈರೆಕ್ಟರ್ ಅವರು. ಒಂದು ಏನಂದ್ರೆ ಕಾಂತಾರ ಆದ್ರ ಮೇಲೆ ಅವರು ಇಡೀ ಇಂಡಿಯಾ ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಇವಾಗ ನಮ್ಮನ್ನು ಕೂಡ ಎಲ್ಲೋದ್ರೂ ಕೂಡ ಮ್ಯೂಸಿಕ್ ಅವರು ಅಂದ್ರೆ ಅಜನೀಶ್ ಅಂತಾರೆ. ಸೊ ನಮಗದೊಂದು ಪ್ಲಸ್ ಪಾಯಿಂಟ್ ಅವ್ರ ಜೊತೆ ಸೇರಿರೋದು. ಆಮೇಲೆ ಈ ಪಿಕ್ಚರ್ಗೆ ಒಂದು ಗ್ಲೋಬಲ್ ಒಂದು ಅಟ್ಮಾಸ್ಫಿಯರ್ ಇದೆ ಈ ಪಿಕ್ಚರ್ ಅಲ್ಲಿ. ನೀವು ಹೇಳ್ದಂಗೆ ಒಂದು ಅದೇನೋ ಹೇಳಿದ್ರಲ್ಲ, ಅದೆಲ್ಲ ಸ್ವಲ್ಪ ಸ್ವಲ್ಪ ಇದೆ. ಸೊ ಈ ಒಂದು ಅಟ್ಮಾಸ್ಫಿಯರ್ಗೆ ನಮಗೆ ಇದೇ ತರ ಮ್ಯೂಸಿಕ್ ಬೇಕು ಅಂತ ಹಂಗೇರಿಗೆ ಹೋಗಿ ಅಲ್ಲಿ ವೆಸ್ಟರ್ನ್ ಮ್ಯೂಸಿಷಿಯನ್ಸ್ ಇಟ್ಕೊಂಡು ಒಂದು ರೀ ರೆಕಾರ್ಡಿಂಗ್ ಮಾಡ್ಕೊಂಡ್ ಬಂದ್ರು. ಅದಕ್ಕೆ ಸಹಕಾರ ಕೊಟ್ಟವರು ನಮ್ಮ ಮನೋಹರ್ ಅವರೇ, ಥ್ಯಾಂಕ್ ಯು ಸರ್. ಓಕೆ, ಅದಾದ್ಮೇಲೆ ಫೈಟ್ ಮಾಸ್ಟರ್ ಥ್ರಿಲ್ಲರ್ ಮಂಜು ಅವರು. ಅವ್ರು ಹೆಂಗೆ ನನ್ನ ಜೊತೆ ಬಂದ್ರೆ, ನನ್ನ ಜೊತೆ ಡೈರೆಕ್ಟರ್ ತರ ಇರ್ತಾರೆ, ಮಾಸ್ಟರ್ ತರ ಇರಲ್ಲ. ಅವರು ಎಷ್ಟೋ ಸೀಕ್ವೆನ್ಸ್ ನನ್ನ ಜೊತೆ ಬಂದು ಹೆಲ್ಪ್ ಮಾಡಿದ್ದಾರೆ. ರವಿ ವರ್ಮಾ ಅವರು, ಚೇತನ್ ಡಿಸೋಜ ಬಂದಿದ್ದಾರೆ ಇಲ್ಲೆಲ್ಲರ? ಯಾರು ಬಂದಿಲ್ಲ? ಯಾರನ್ನು ಕರೆದಿಲ್ವ ನೀವು? ಓಕೆ. ಆಮೇಲೆ ಡ್ಯಾನ್ಸ್ ಮಾಸ್ಟರ್ ಚಿನ್ನಿ ಪ್ರಕಾಶ್, ಇಮ್ರಾನ್ ಮಾಸ್ಟರ್ ಅಷ್ಟೇ ನನ್ನ ಜೊತೆ ಬಂದು ಅಸಿಸ್ಟೆಂಟ್ ಡೈರೆಕ್ಟರ್ ತರ ವರ್ಕ್ ಮಾಡ್ತಾರೆ ಪಾಪ, ಅವ್ರು ಅಷ್ಟು ದೊಡ್ಡ ಮಾಸ್ಟರ್ ಆಗಿ. ಅದಾದ್ಮೇಲೆ ಎಡಿಟರ್ಸ್ ನಮ್ಮ ಜೊತೆ ಇದೇ ತರ ಶ್ರೀ ಅಂತ ಒಬ್ರು ಎಡಿಟರ್ ನಮ್ಮ ಜೊತೆ ಒಂದು 6 ತಿಂಗಳೇನೋ ನಮ್ಮ ಜೊತೆಲಿ ಇದ್ರು. ಅದಾದ್ಮೇಲೆ ಅವ್ರಿಗೂ ಯಾವುದೋ ಬೇರೆ ಪ್ರಾಜೆಕ್ಟ್ ಇತ್ತು, ಏನೋ ಅಮೆರಿಕಾಗೆಲ್ಲ ಹೋಗ್ಬೇಕಾಗಿತ್ತು, ಅವ್ರು ಯಾವುದೋ ಬೇರೆ ದೇಶಕ್ಕೆ ಹೋಗ್ಬೇಕಾಗಿತ್ತು. ಆಮೇಲೆ ಈ 2 ವರ್ಷ ನಮ್ಗೆ ನಿಮ್ ಜೊತೆ ಬರಕ್ ಆಗಲ್ಲ ಅಂದ್ರು. ಪಾಪ ಅವ್ರು ಬಿಸಿ ಇದ್ರು, ಅವ್ರು ತಪ್ಪಲ್ಲ. ಆಮೇಲೆ ನಮಗ್ ಸಿಕ್ಕಿದ್ದು ದೀಪು ಅವರು ನಮ್ಮ ಜೊತೆ ತುಂಬಾ ಟ್ರಾವೆಲ್ ಮಾಡಿದ್ರು. ನಮ್ಮ ಶಶಿಕುಮಾರ್ ಉಪೇಂದ್ರ ಎಲ್ಲ ಮಾಡಿದಂತ ಶಶಿಕುಮಾರ್ ಎಡಿಟರ್ ಅವ್ರ ಮಗ ಅವರು. ನಿಮಗೆ ಗೊತ್ತಲ್ಲ ಚೆನ್ನವರೇ, ಎಂತ ಅದ್ಭುತವಾದ ಎಡಿಟರ್ ಶಶಿಕುಮಾರ್ ಅವರು. ನಂಬಲ್ಲ ನೀವು, ಇವತ್ತಿಗೂ ಅವ್ರ ಬಗ್ಗೆ ನೆನೆಸ್ಕೊಬೇಕು. ಒಂದು ಯಾವುದೋ ಒಂದು ಡೈಲಾಗು, ಲವ್ 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 ಏನ್ ಲವ್ ಮಾಡ್ತೀವಿ, ಎಷ್ಟೇ ಲವ್ ಮಾಡ್ತೀವಿ ಡೈಲಾಗ್ ಇತ್ತಲ್ಲ. ನಾನು ಅವ್ರ ಹತ್ರ, ಗುರುವೇ ನಾನು ಇಷ್ಟೊಂದು ಡೈಲಾಗ್ ನೋಡ್ತಾರೆ ನನ್ನ ಹೊಸಬ, ಇದನ್ನ ತೆಗೆದುಕೊಳ್ಳೋಣ ಅಂದ್ರೆ ನೀವ್ ಹೇಳಿದ್ರೆ ಇದನ್ನ ನೋಡ್ತಾರೆ, ಹೊಸಬ್ರು ಹೇಳಿದ್ರೆ ಇದನ್ನ ನೋಡೋದು ಅಂತ ಹೇಳಿ ಇಳಿಸಿದ್ರು ಅದನ್ನ. ಅದು ಎಷ್ಟು ಫೇಮಸ್ ಆಯ್ತು ನೋಡಿ, ನಿಜವಾಗ್ಲೂ ಅದು ಜಡ್ಜ್ಮೆಂಟ್ ಎಡಿಟರ್ಗಳದ್ದು. ಸೊ ಅಷ್ಟೇ ಇದಿರುವಂತ ದೀಪು ನಮ್ಮ ಜೊತೆ ಟ್ರಾವೆಲ್ ಆದ್ರು, ಅವರಿಂದ ನಾವು ತುಂಬಾ ಪಡ್ಕೊಂಡೆ, ಸಜೆಷನ್ ತಗೊಂಡೆ. ಅದಾದ್ಮೇಲೆ ನಮ್ಗೆ ಇವಾಗ ಫೈನಲ್ ಆಗಿ ಬಿಜಿ ಅಂತ ಒಬ್ರು ಎಡಿಟರ್ ಇದ್ದಾರೆ. 24 hours ನನ್ನ ಜೊತೆ ಇರ್ತಾರೆ. ನನಗೆ ಆ ಥರ ಇದ್ರೆ ತುಂಬಾ ಖುಷಿ. ಎಡಿಟರ್ ಆಗಿ ಮ್ಯೂಸಿಕ್ ಡೈರೆಕ್ಟರ್ ನನ್ನ ಜೊತೆಲೇ ಇರ್ಬೇಕಂತ ಆಸೆ ಪಡ್ತೀನಿ. ಪಾಪ ಅವ್ರಿಗೆ ಕಷ್ಟ ಆಗ್ಬೋದು, ಇವರೇ ನನ್ನ ಹೆಂಡ್ತೀರು ಜೊತೆಲೇ ಇರೋರು. ಲಿಸ್ಟ್ ಹೇಳ್ತಾ ಇದ್ದೀನಿ. ಆಮೇಲೆ ಯಾವ್ದೋ ಹುಡುಗಿ ಹೆಸರು ಹೇಳಿದ್ರೆ ಅವರೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಗಳು, ಆಮೇಲೆ ಏನು ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆ ನನ್ನ ಜೊತೆ ಮೇಕಪ್ಗೆ ಸಿದ್ದೇಶು, ಹೇರ್ ಡ್ರೆಸ್ಸರ್ ಪರಮೇಶು, ರಫೀಕು, ಪಾಪ ಯಾವಾಗಲೂ ನನ್ನ ಜೊತೆಲಿ 24 hours ಕೆಲಸ ಮಾಡೋದಂತ. ಕಾಸ್ಟ್ಯೂಮ್ ನಾರಾಯಣ್ ಅವರು. ಇದಾದ್ಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಕಿರಣ್, ಸತೀಶ್ ಎಲ್ಲ ಇಲ್ಲೇ ಇದ್ದಾರೆ ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ. ಓಕೆ. ಆಮೇಲೆ ಅನಿಲ್ ಅವರು. ಆಮೇಲೆ VFX ಕೆಲಸ ಮಾಡ್ತಿರುವಂತ ನಿರ್ಮಲ್ ಅಂಡ್ ಟೀಮ್ ಅವರು.
ಆಮೇಲೆ ಅದಾದಮೇಲೆ ಸಾಯಿ ಚರಣ್ ಇವರು ನಮ್ಮ ಕಿಶೋರ್ ಅಂತಿದ್ದಾರೆ, ಅವರು ಕೂಡ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದರು, ಎಡಿಟರ್ ಆಗಿ ಬಂದರು, ಎಲ್ಲ ಕೆಲಸ ಮಾಡ್ತಾರೆ ಅವರು. ಇದಾದ್ಮೇಲೆ ಒಂದ್ಸತಿ ಎಲ್ಲ ಹೇಳ್ಬಿಡ್ತೀನಿ, ಆಮೇಲೆ ಕಾಣಿ ಸ್ಟುಡಿಯೋ ಅವರು ಮರೆಯಂಗೆ ಇಲ್ಲ, ನಮ್ಮ ಇಡೀ ಡಿಸೈನ್ಗಳೆಲ್ಲ ಮಾಡಿದ್ದು ಸಂತೋಷ್ ಅಂಡ್ ಪ್ರವೀಣ್ ಅಂತ ಅವರಿಬ್ಬರು. ಏನಂದರೆ ಈ ಒಂದು ವಿಷಯಗಳು ಹಿಂಗೆ ಬರಬೇಕು ಅಂತ ಕಟ್ಕೊಡ್ತಾರೆ, ಅವಾಗ ನಮಗೂ ಇನ್ನೂ ತಲೆ ಓಡುತ್ತೆ ಆ ಥರ. ಆಮೇಲೆ ಯೂನಿಫೈ ಉದಯ್ ಅವರು, ಆಮೇಲೆ ಅವಿನಾಶ್ ಅಲ್ಲಿ ವರ್ಕ್ ಮಾಡಿದಂಥವ್ರು, ಆಮೇಲೆ ವೆಂಕಟ್ ನಾಗ ಆರ್ಮುಗಮ್ ಅಂತ ಒಂದು ಜನ ವರ್ಕ್ ಮಾಡೋರು. ತುಂಬ ದೊಡ್ಡ ಟೀಮ್ ಇದೆ ಇದು. ಡಿ ಎಲ್ಲಿ ಆಶಿಕ್ ಅವರು, ಎಲ್ಲರಿಗೂ ಗೊತ್ತಿರುತ್ತೆ ಡಿ ಎಲ್ಲಿ ಆಶಿಕ್ ಅವರು. ನಮಗೆ ಇವತ್ತಿಗೂ ಅಲ್ಲಿ ವರ್ಕ್ ಮಾಡ್ತೀನಿ. ಮುಗಿಸ್ಕೊಂಡು ನಾನು 10:30-12 ಗಂಟೆಗೆ ಅಲ್ಲಿಗೆ ಹೋಗ್ಬೇಕು, ಅವ್ರ ಜೊತೆ ಕೂತ್ಕೊಬೇಕು. ನಮಗೋಸ್ಕರ ಇವತ್ತು ವರ್ಕ್ ಮಾಡ್ತಾ ಇದ್ದಾರೆ. ಅದಾದಮೇಲೆ ಆಮೇಲೆ ಸುಪ್ರೀತ್ ಅವರು ಗುರುವೆ, ಫಸ್ಟು ಈ ಟೈಟ್ಲ್ ಅನೌನ್ಸ್ ಮಾಡಿದಾಗ ಫಸ್ಟು ಬಂದು ನಾನು ಅಪ್ರಿಷಿಯೇಟ್ ಮಾಡಿ, ಸರ್ ನಾನು ನಿಮ್ಮ ಜೊತೆ ಟ್ರಾವೆಲ್ ಮಾಡಬೇಕು, ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ್ರಿ. ಬಟ್ ಅದಾದಮೇಲೆ ನೀವು ಬ್ಯುಸಿ ಆಗ್ಬಿಟ್ರಿ, ನಾನು ಬ್ಯುಸಿ ಆಗ್ಬಿಟ್ಟೆ. ಬಟ್ ನೋಡಿ ಮತ್ತೆ ಎಲ್ಲಿ ಕನೆಕ್ಟ್ ಆದ್ವಿ ನೋಡಿ. ಮತ್ತೆ ನೀವೇ ಈ ಪಿಕ್ಚರ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀರಾ. KVN ಅವ್ರಿಗೆ ನಿಮಗೆ ತುಂಬ ಥ್ಯಾಂಕ್ಸ್. ಈ ಪಿಕ್ಚರ್ ಮತ್ತೆ ನಮ್ಮ ಜೊತೆ ಬಂದು ಸೇರ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಅದಾದಮೇಲೆ ರಾಘವೇಂದ್ರ ಹುಡ್ಸೋರ್ ಅವರು, ನಾನು ಈ ಟೈಟ್ಲ್ ಅನೌನ್ಸ್ ಮಾಡ್ತೀನಿ ಮೆಸೇಜ್ ಕಳಿಸಿದ್ರು, ದಿಸ್ ಫಿಲಮ್ ಈಸ್ ಮೈನ್ ಅಂತ. ಅವರೇ ತಗೊಂಡ್ರಿ ಈ ಪಿಕ್ಚರ್ನ. ಆಮೇಲೆ PRO ವೆಂಕಟೇಶ್ ಅವರು ಯಾವತ್ತಿಗೂ ನಮ್ಮ ಜೊತೆ ಎಷ್ಟೋ ವರ್ಷಗಳಿಂದಿದ್ದಾರೆ. ಎಲ್ಲಿ ಪ್ರೆಸ್ ಅವ್ರು ಯಾರು ವಿಜಯ ಹೊಡಿತಾನೆ ಇಲ್ಲ ಅವರು. ಎಲ್ಲಿ ಅಲ್ಲಿದ್ದಾರ ವೆಂಕಟೇಶ್ ಅವರು. ಆಮೇಲೆ ನಮ್ಮ ಪ್ರಮೋಷನ್ಗೆ ನಮ್ಮ ಸೋಷಿಯಲ್ ಮೀಡಿಯಾ ಇದಕ್ಕೆ ನಮ್ಮ ಪುನೀತ್ ಅವರು, ಒಂದು ಕೈ ಎತ್ತಿ ಸ್ವಾಮಿ. ಪುನೀತ್ ಆಚೆ ಪುನೀತ್ ಅವರು, ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಬರೆಯೋಕ್ಕೆ ಸಾಧ್ಯ ಇಲ್ಲ. ಹಿಂಗೆ ಕೂತಿರ್ತಾರೆ, ಹಿಂಗೆ ಏನು ಪ್ರಮೋಷನ್ ಮಾಡಬೇಕು ಅಂತ ಆ ಥರ. ಆಮೇಲೆ ಇವ್ರ ಜೊತೆ ನನಗೆ ನಿರಂಜನ್ ಅವರು, ಆಮೇಲೆ ನಮ್ಮ ಪ್ರಸನ್ನ ಅಂತ ನನ್ನ ಜೊತೆಲಿರೋರು. ಇದಾದ್ಮೇಲೆ ನಮ್ಮ ಏನು ಆರ್ಟಿಸ್ಟ್ಗಳು ಎಲ್ಲ ಹೆಸರು ಹೇಳ್ಬಿಡ್ತೀನಿ. ಆಮೇಲೆ ಒಬ್ಬರು ಹೆಸರು ಬಿಡ್ತಾರೆ ಅಂತ ಬೇಜಾರು ಮಾಡ್ಕೋತಿರೋದಕ್ಕೆ ಎಲ್ಲ ಹೆಸರು ಹೇಳ್ತೀನಿ. ಗ್ರೀಷ್ಮಾ ನಾಣಯ್ಯ ಅವರು, ನಿಧಿ ಸುಬ್ಬಯ್ಯ ಅವರು, ದೊಡ್ಡಣ್ಣ, ಸಾಧು ಕೋಕಿಲ. ಏನಪ್ಪ ಟೈಟ್ಲ್ ಕಾರ್ಡ್ ಓದ್ತಿದ್ದಾರೆ ಅನ್ಕೊಂಬಿಡಿ ದಯವಿಟ್ಟು. ವಿ ಮನೋಹರ್ ಅವರು, ರವಿಶಂಕರ್ ಅವರು, ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಡೈರೆಕ್ಟರ್ ಗುರುಪ್ರಸಾದ್ ಅವರು ಅಷ್ಟೇ ನೋಡಿದ್ದೀರಿ ನೀವು ಟೀಸರಲ್ಲಿ. ಅವರಿಗೂ ನಮ್ಮ ಜೊತೆಲಿಲ್ಲ, ಬಹಳ ಅದ್ಭುತವಾಗಿ ನಟಿಸಿದ್ದಾರೆ ಅವರು ಈ ಪಿಕ್ಚರಲ್ಲಿ. ಆಮೇಲೆ ಅಚ್ಯುತ್ ರಾವ್ ಅವರು, ಮುರಳಿ ಶರ್ಮಾ, ಆಮೇಲೆ ನವೀನ್ ಸೋಕೆ ಅಂತ, ಪ್ರಕಾಶ್ ತುಮ್ಮಿನಾಡು ಅಂತ, ನಿಮ್ಗೆಲ್ಲ ಗೊತ್ತಿರುತ್ತೆ ಅವರು, ಕಾಂತಾರ ಬಹಳ ಫೇಮಸ್ ಅವರು. ಆಮೇಲೆ ಮಾನಸಿ ಸುಧೀರ್ ಅವರು ಅಷ್ಟೇ ತುಂಬ ಫೇಮಸ್ ಅವರು. ಟಗರು ಸರೋಜ, ಶ್ರುತಿ, ನೀತ್ ಅವ್ರು ಇಲ್ಲಿ ಬಂದಿದ್ರು. ಆಮೇಲೆ ಮೇದಿನಿ ಕೆಳಮನೆ, ಇಲ್ಲೇ ಇಲ್ಲ ನೋಡಿದ್ರಿ ನೀವು, ಮಾತಾಡಿದ್ರಿ ಅವ್ರ ಹತ್ರ. ಅನುಷಾ, ವೀಣಾ ಪೊನ್ನಪ್ಪ, ಕಾಕಳು ಸುದ್ದಿ ಅವ್ರು ಇಲ್ಲೇ ಮಾತಾಡಿದ್ರು ಸಖತ್ತಾಗಿ, ಅವ್ರ ಬಗ್ಗೆ ಏನು ಹೇಳಬೇಕಾಗಿಲ್ಲ. ಉಮಾ ಅಂತ, ಆಮೇಲೆ ತುಂಬ ಲಿಸ್ಟ್ ದೊಡ್ಡದಿದೆ ಹೇಳ್ತಾ ಹೋದ್ರೆ. ಇಂದ್ರಜಿತ್, ಓಂ ಪ್ರಕಾಶ್, ನಾಗಶೇಖರ್, ಮುರಳಿ ಮೋಹನ್, ತುಂಬ ಇದೆ. ಓಕೆನಾ? ಇದಾದ್ಮೇಲೆ ಮೇಯ್ನು ನನ್ನ ಜೊತೆ 2.5 ವರ್ಷ ಟ್ರಾವೆಲ್ ಆಗಿರೋ ಒಂದು ಟೀಮ್ ಇದೆಯಲ್ಲ, ಇದು ಕನಕಪುರ ಕಾಂತ್ ಅವರು ಮಾಡಿದ್ದಾರೆ, ಗೌರಿ ಶಕ್ತಿ ಅವರು ಮಾಡಿದ್ದಾರೆ ಈ ಪಿಕ್ಚರಲ್ಲಿ, ಅರವಿಂದ್, ದೇವು ಗ್ಯಾಂಗ್ ಅಂತ, ಭಾರ್ಗಿ ಅಂಡ್ ಲಕ್ಷ್ಮಿ, ನಮ್ಮ ಪ್ರಿಯಾಂಕಾ ತಮ್ಮ ಅವರು ಬಂದು ಆ್ಯಕ್ಟ್ ಮಾಡಿದ್ದಾರೆ. ಇಲ್ಲಿ ವಿನಾಯಕ್ ತ್ರಿವೇದಿ ಅಂತ ಒಂದು ಆ್ಯಕ್ಷನ್ ಸೀನಲ್ಲಿ ಮಾಡಿದ್ದಾರೆ. ಚೇತನ್, ಬಜರಂಗಿ, ಈಶ್ವರ್ ಭಟ್, ಆಮೇಲೆ ಪ್ರಮೋದ್ ಅಂತ ತುಂಬ ಜನ ಮಾಡಿದ್ದಾರೆ ಇದರಲ್ಲಿ. ಇನ್ನೊಂದು ಮುಖ್ಯವಾಗಿ ಇಷ್ಟೆಲ್ಲ ಮಾಡಿರೋದ್ರಲ್ಲಿ ನನ್ನ ಜೊತೆ ಇರುವಂಥ ಯಾರು, ಲೋಕಿ, ಆಮೇಲೆ ಇಲ್ಲಿ ವೇದಿಕಾ ಅವರು, ವೇದಿಕಾ ಇಲ್ಲಿ ಇದಾರ ಇಲ್ಲಿ, ವೇದಿಕಾ. ಆಮೇಲೆ ನಮ್ಮ ಇಲ್ಲಿ ಕೃಷ್ಣ ಲೇಖನ ಇಲ್ವಾ, ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಇದ್ರ ಮೇಲೂ ಯಾರು ಮಾಡ್ತಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಆಮೇಲೆ ನೋಡಿ ಇಲ್ಲೆಲ್ಲ ನಮ್ಗೆ ನೀನೊಬ್ಬ ನಿನ್ ಜೊತೆ ಡಿಸ್ಕಸ್ ಮಾಡಿದ್ದೀನೋ ನಿದರ್ಶನ್. ಓಕೆ, ಇಷ್ಟು. ಇವಾಗ ವಿಷಯಕ್ಕೆ ಬರ್ತೀನಿ. ಏನಂದ್ರೆ ನಾನು ಹೇಳಿದ್ನಲ್ಲ, ಆ ಒಂದು ಸ್ಪೇಸ್ ಕ್ರಿಯೇಟ್ ಮಾಡ್ತೀನಿ ಅಂತ, ಅದು ಒಂದೇ ನಾನು ಮಾಡ್ತಿರೋದು. ಯಾಕೆ ನಾನು ಅದನ್ನೇ ಹೇಳ್ತಾ ಇದ್ದೆ. ಆ್ಯಕ್ಚುಲಿ ಒಂದು ಸ್ಟೈಲ್ ಆಫ್ ಸಿನಿಮಾ ಮೇಕಿಂಗ್ ಇರುತ್ತೆ. ಏನಂದ್ರೆ ನಾನು ಹೇಳ್ತೀನಿ, ನೀನು ಕೇಳು ಅಂತ. ನಾನೊಂಚೂರು ಟ್ರೈ ಮಾಡ್ತಿರೋದು ನೀನು ಮಾತಾಡೋ ಅನ್ನೋ ಸಿನಿಮಾ ಅಷ್ಟೇ. ಒಂಚೂರು ಮಾತಾಡಿ ಅಂದರೆ ಸಾವಿರಾರು ವಿಷಯ ಬರುತ್ತೆ, ಡಿಸ್ಕಷನ್ ಆಗುತ್ತೆ ಅಂತ. ಸೊ ಅದೇ IND ಅನ್ಕೊಬೋದು ನೀವು. ಪಿಕ್ಚರ್ ನೋಡಿದಾಗ ಬೇರೆ ಬೇರೆ ಇರ್ತದೆ. ನಾನು ಪಿಕ್ಚರ್ ಬಗ್ಗೆ ಸ್ಪಾಯ್ಲರ್ಸ್ ಕೊಡಲ್ಲ, ಇನ್ನು 2 ದಿನದಿಂದ ರಿಲೀಸ್ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟೆಲ್ಲ ನೀವು ಇವತ್ತಿಗೂ ನನಗೇನಾರ ಇನ್ನೂ ಸಿನಿಮಾ ಮಾಡೋಕೆ ಒಂದು ಸ್ಪಿರಿಟ್ ಬರೋದು ನಿಮ್ಮ ಶಿಳ್ಳೆ, ಚಪ್ಪಾಳೆ, ಕೇಕೆ ಸಿನಿಮಾ ಮಾಡಿ ಅಂತೀರಲ್ಲ. ತುಂಬಾ ನನ್ನ ಜೊತೆ ನಾನು ಮಾತಾಡ್ಕೊಳ್ಳೋ ಶುರು ಮಾಡ್ಬಿಟ್ಟಿದ್ದೀನಿ. ಎಲ್ಲ ಮಾತಾಡ್ಕೊಂಡು ಸೈಲೆನ್ಸ್ ಆಗ್ಬಿಡೋದು ಒಂದ್ಸತಿ. ಏನ್ ಮಾಡಕ್ ಹೊಟ್ಟಿದ್ದೀಯ ನೀನು, ಇನ್ನೂ ಏನ್ ಮಾಡ್ತೀಯ ನೀನು ಅಂತ. ಸಾಕಪ್ಪ, ಬೇಡ, ಸಾಕು, ಬಿಟ್ಬಿಡಿ. ಇನ್ನೇನಿದ್ರು ಸುಮ್ಮನೆ ಸಿಂಪಲ್ ಆಗಿ ಆರಾಮಾಗಿ ಇದ್ಕೊಳ್ಳೋಣ ಅಂದ್ರೆ
ಟಕ್ಕಂತ ಒಂದಿನ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಇದು ಯಾವಾಗ ಬರ್ತಾರೆ, ಯಾರೋ ಬರ್ತಾರೆ, ಡೈರೆಕ್ಟ್ ಮಾಡಿ ಸರ್, ನೀವ್ಯಾರೋ ಸಿಗ್ತೀರಾ ಮಾಡಿ ಅಂತೀರಾ, ಏನೋ ಒಂದು ಎಲ್ಲೋ ಒಂದು ಮೆಸೇಜ್ ಬರುತ್ತೆ. ಇದೇ ಇವತ್ತಿಗೂ ನನ್ನ ಮತ್ತೆ ತಳ್ಕೊಂಡು ಹೋಗ್ತಿರೋದು, ಇದನ್ನ ಓಡಿಸ್ಕೊಂಡು ಹೋಗ್ತಿರೋದು. ಇದು ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾನು ಸಿನಿಮಾ ಮಾಡ್ತಾನೆ ಇರ್ತೀನಿ. ಬಟ್ ದಯವಿಟ್ಟು ಯಾರನ್ನ ಯಾರಿಗೂ ಕಂಪೇರ್ ಮಾಡಬಾರ್ದು. ನಾನೊಬ್ಬ ಒಂಥರ ಡೈರೆಕ್ಟ್ರು, ವಿಜಯ್ ಒಂಥರ ಡೈರೆಕ್ಟ್ರು, ನಾಳೆ ಇವರು ನೀವು ಮಾಡಿದ್ರೆ ನೀವು ಒಂಥರ ಡೈರೆಕ್ಟ್ರು, ರವಿಶಂಕರ್ ಇವಾಗ ಮಾಡ್ತಾ ಇದ್ದಾರೆ ಸಿನಿಮಾನ, ಅವ್ರು ಮಾಡ್ರೆ ಅವರೊಂಥರ ಏನೋ ಡಿಫ್ರೆಂಟ್ ಆಗಿ ಡೈರೆಕ್ಟ್ ಮಾಡ್ತಾರೆ. ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಪ್ರತಿಯೊಬ್ಬರು ಒಂದೇ ಒಂದು ತಿಳ್ಕೊಳ್ಳಿ, ಪ್ರತಿಯೊಬ್ಬರು ಯುನೀಕ್. ನೀವು ಗ್ರೇಟ್ ಕ್ಯಾರೆಕ್ಟರ್ಸ್. ನಿಮ್ಗೆ ಯಾರು ಹೇಳಿಲ್ಲ ಇದರಲ್ಲಿ, ನಿಮ್ಗೆ ಗೊತ್ತಾಗಲ್ಲ ಸುಮ್ಮನೆ ಇರುತ್ತೆ, ನಿಮ್ ತಲೆ ಕೊಡೋದು ಕೂರಿಸಿರ್ತಾರೆ. ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಜೊತೆ ನೀವು ಮಾತಾಡ್ಕೊಳ್ಳಿ, ನಿಮ್ಗೆ ಅವಾಗ ಆನ್ಸರ್ ಸಿಗುತ್ತೆ, ನೀವು ಎಂತ ಗ್ರೇಟ್ ಅಂತ ಗೊತ್ತಾಗುತ್ತೆ. ಎಲ್ಲರ ಮಾತು ಕೇಳಿ, ಬಟ್ ನಿಮ್ಮನ್ನು ನೀವು ಫಾಲೋ ಮಾಡಿ. ಆ ಒಂದು ದಿಕ್ಕಲ್ಲಿ ಈ ಪಿಕ್ಚರು ನಿಮಗೆ ಒಂದು ಸ್ವಲ್ಪ ಅದೇನೋ ತಲೆ ಹುಳ ಬಿಡುತ್ತೆ ಅಂತಾರ, ತಲೆ ಹುಳ ತೆಗೆದು ನಿಮ್ಗೊಂದು ಕಿಕ್ ಕೊಡುತ್ತೆ. ಬಟ್ ಎದ್ರೆ ಮಾತ್ರ ನೀವು ತಡೆಯೋಕ್ಕಾಗಲ್ಲ ನಿಮ್ಮನ್ನು ಯಾರು, ಆ ಥರ ಒಂದು ವಿಷಯ ಇದೆ. ಬಟ್ ನಿಮಗೆ ಬಿಟ್ಟಿತ್ತು ಎದೇಳೋದು, ಕೂತ್ಕೊಳ್ಳೋದು, ಕೂಡೋದು ಎಲ್ಲ ನಿಮಗೆ ಬಿಟ್ಟಿತ್ತು. ಥ್ಯಾಂಕ್ ಯು ವೆರಿ ಮಚ್. ಸಾಮಾನ್ಯರನ್ನ ಬಡಿದೆಬ್ಬಿಸುವಂತ ಒಂದು ಸಿನಿಮಾ. ಅಂದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೋಬೋದಲ್ಲ ಸರ್, ನಮ್ಮನ್ನೇ ಉತ್ತರಗಳು ಸಿಗುತ್ತೆ ಅನ್ನೋದನ್ನ ನೀವು ಹೇಳಿದಿರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. 20ನೇ ತಾರೀಕು ಸಿನಿಮಾ ಬಿಡುಗಡೆ ಆಗ್ತಾ ಇದೆ. ನಾವೆಲ್ಲರೂ ಖಂಡಿತವಾಗ್ಲೂ ಥಿಯೇಟರ್ ನೋಡ್ತಿದೀವಿ, ನಿಮ್ಮನ್ನ ಸಂಭ್ರಮಿಸ್ತಿದೀವಿ. ಲೆಟ್ಸ್ ಸೆಲೆಬ್ರೇಟ್ ಆರ್ ವೆರಿ ಓನ್ ಉಪೇಂದ್ರ ಸರ್.